ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಾವು ಸ್ಪೆಷಲ್ಲಾಗಿ ಒಂದು ಹಳ್ಳಿ ಶೈಲಿಯ ರೆಸಿಪಿ ಅಂತ ಹೇಳ್ಬೋದು. ಬಾಯಲ್ಲಿ ನೀರೂರಿಸುವಂತಹ ಹದ ಕೆಟ್ಟಿರೋರ್ಗಂತೂ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಈ ಹುಣಸೆಕಾಯಿ ತೊಕ್ಕಂತೂ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಅಂತೂ ಅದ್ರ ಮಜಾನೇ ಬೇರೆ. ತುಂಬ ಸುಲಭವಾಗಿ, ತುಂಬ ರುಚಿಯಾಗಿ, ಅಷ್ಟೇ ಅಲ್ಲ ಒಂದು ತಿಂಗಳಿಟ್ಟರೂ ಸಹ ಕೆಡಲ್ಲ. ಆ ರೀತಿಯಾಗಿ ಹುಣಸೆಕಾಯಿ ತೊಕ್ಕು ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಣ್ಣ ವಿಡಿಯೋ ಪೂರ್ತಿ ನೋಡಿ ಹಿಂದೆ ಮಾಡಿ ಹಾಗೆ ರುಚಿಯನ್ನು ಸವಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಹುಣಸೆಕಾಯಿ ತಗೊಂಡಿದ್ದೀನಿ. ಒಂದು 1/4 kg ಅಷ್ಟು ಬರ್ಬೋದು ಒಂದು ತೂಕದ ಪ್ರಕಾರ. ಅಂದರೆ ಈ ರೀತಿಯಾದಂತಹ ಎಳೆ ಹುಣಸೆಕಾಯಿ ತಗೋಬೇಕಾಗುತ್ತೆ. ನಿಮಗೆ ಬೈ ಚಾನ್ಸ್ ಈ ರೀತಿ ಎಳೆದು ಸಿಗಲಿಲ್ಲ ಅಂದರೆ ಬೀಜ ಏನಾದರೂ ಇದ್ದರೆ ಅದನ್ನು ಕುಟಾಣಿಯಲ್ಲಿ ಕುಟ್ಬಿಟ್ಟು ಬೀಜ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾರು ಸಹ ಇರಲ್ಲ ಈ ಎಳೆದಿರೋದ್ರಿಂದ. ನೋಡಿ, ಇದೊಂದೇ ನಾರು ಸಿಕ್ಕಿರೋದು ನನಗೆ. ಈ ರೀತಿ ಎಡ್ಜಸ್ ಮಾತ್ರ ಕಟ್ ಮಾಡಿದ್ದೀನಿ ಅಷ್ಟೇ. ಮತ್ತು ಇದನ್ನು ತೊಳೆದು ನೀಟಾಗಿ ಒರೆಸಿಟ್ಕೋಬೇಕಾಗತ್ತೆ ಹುಣಸೆಕಾಯಿನ. ಮತ್ತು ಒಂದು ಬಾಣಲೆ ಇಟ್ಕೊಂಡು 2 ಟೀ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಅಷ್ಟು ಮೆಂತೆ, ಹಾಗೆ ಒಂದು 7 ರಿಂದ 8 ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ನೀವಿಲ್ಲಿ ಒಣಮೆಣಸಿನ್ಕಾಯಿನ ಜಾಸ್ತಿನೇ ಸೇರಿಸ್ಕೊಳ್ಳಿ. ಯಾಕಂದರೆ ನಮ್ಮ ಹುಣಸೆಕಾಯಿ ಹುಳಿ ಇರೋ ಕಾರಣದಿಂದಾಗಿ ಖಾರ ಎಲ್ಲ ಎಳ್ದಾಕ್ಬಿಡುತ್ತೆ ಹುಳಿ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಈ ರೀತಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚಿಟಪಟ ಅನ್ನಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಆದಷ್ಟು ಕೊನೆಯವರೆಗೆ ನೋಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟು ಮಾತ್ರ ಚಿಟಪಟ ಅಂತ ಫ್ರೈ ಆದರೆ ಸಾಕಾಗುತ್ತೆ. ಫ್ಲೇಮ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಒಂದು ಜಾರ್ಗೆ ಸೇರಿಸ್ಕೊಬೇಕಾಗತ್ತೆ. ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ನೀರೇನು ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಒಂದು ಸ್ವಲ್ಪ ಕೂಡ ತೇವ ಅನ್ನೋದು ಇರಬಾರ್ದು. ಹಾಗಾಗಿದ್ದರೆ ಕೆಡೋ ಚಾನ್ಸಸ್ ಇರುತ್ತೆ. ಮತ್ತು ಹುಣಸೆಕಾಯಿನ ಈ ರೀತಿ ತೊಳೆದು ಒರೆಸಿಟ್ಕೊಂಡು ಈ ರೀತಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. 7 ರಿಂದ 8 ಬೆಳ್ಳುಳ್ಳಿ ಪೀಸ್ನ ಹಾಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಉಪ್ಪು ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಂತ ಹೇಳ್ತಾ ಇಲ್ಲ, ಆದಷ್ಟು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ಳಿ. ಯಾಕಂದರೆ ಹುಳಿ ಇರೋ ಕಾರಣದಿಂದಾಗಿ ಉಪ್ಪು ಖಾರ ಅನ್ನೋದು ಎಳ್ದಾಕತ್ತೆ. ಹಾಗೆ 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಆನ್ ಆಫ್ ಈ ಮೋಡಲ್ಲಿ, ಅಂದರೆ ಪಲ್ಸ್ ಮೋಡಲ್ಲಿ ಈ ರೀತಿಯಾಗಿ ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಗೆ ಒರಳ್ಕಲ್ಲು ಅನುಕೂಲ ಇದ್ದರೆ ಅದರಲ್ಲಿ ಜಜ್ಜಿದ್ರೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ನೋಡಿ, ಇಷ್ಟು ಮಾತ್ರ ನಾವು ಆನ್ ಆಫ್ ಮೋಡಲ್ಲಿ, ಅಂದರೆ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಬೇಗನೆ ಆಗೋದಲ್ದಿರ ರುಚಿಯಾಗೂ ಇರುತ್ತೆ. ಹದ ಕೆಟ್ಟಿರೋರ್ಗಂತೂ ಒಂದು ಹದ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಒಂದು ಬಾಣಲೆ ಇಟ್ಕೊಂಡು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸಿ, ಸಾಸಿವೆ ಎಲ್ಲ ಸಿಡಿದ ನಂತರ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. 1 ಚಿಟಿಕೆಯಷ್ಟು ಹಿಂಗು ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆನೂ ಅಷ್ಟೇ ತಣ್ಣಗಾದ ನಂತರ ಈ ತೊಕ್ಕಿಗೆ ಸೇರಿಸ್ಬೇಕಾಗತ್ತೆ. ಬಿಸಿ ಇರೋಂಗೆ ಸೇರಿಸಿದ್ರೆ ನೀವು 1 ತಿಂಗಳ ಕಾಲ ಇಟ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ತಣ್ಣಗಾದ್ಮೇಲೆ ಒಗ್ಗರಣೆ ಈ ತೊಕ್ಕನ್ನ ಇದರೊಳಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಹುಣಸೆಕಾಯಿ ತೊಕ್ಕು ಈಸಿಯಾಗಿ ರೆಡಿಯಾಗುತ್ತೆ. ನೀವು ಅನ್ನ ಮುದ್ದೆ ಚಪಾತಿಗೆ ಅಲ್ಲ, ಹಾಗೆ ತಿಂದ್ಬಿಡ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ಹುಣಸೆಕಾಯಿ ತೊಕ್ಕಂತೂ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಇನ್ನು ಬಿಡ್ತಾರೇನ್ರಿ, ಹಾಗೆ ತಿಂದ್ಬಿಡ್ತಾರೆ. ನೋಡ್ದಾ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ಇದಕ್ಕಿಂತ ಇನ್ನೊಂದು ಅಡುಗೆ ಇಲ್ಲ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಹಳ್ಳಿ ಕಡೆ ಏನಾದರೂ ಸಿಕ್ಕಿದ್ರೆ, ಅಥವಾ ರೋಡ್ ಸೈಡಲ್ಲಿ ಏನಾದರೂ ಸಿಕ್ಕಿದ್ರೆ, ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಖಂಡಿತ ಇದಂತೂ ಒಂದು ರೆಸಿಪಿಯಾಗಿ ಮಾಡಿಟ್ಕೊಂಡು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ತಿನ್ಬೋದು. ಬಿಸಿ ಅನ್ನಕ್ಕೆ ಈ ತೊಕ್ಕು ಸೇರಿಸ್ಕೊಂಡು 1 ಟೀ ಸ್ಪೂನ್ ತುಪ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಖಂಡಿತವಾಗ್ಲೂ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಹೇಳ್ದಂಗೆ ಇರುತ್ತೆ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.